ಬನ್ನಿ ಫ್ರೆಂಡ್ ನೋಡಿ, ಇದು ದೊಡ್ಡ ಪತ್ರೆ ಎಲೆ ಎಲ್ಲರೂ ನೋಡಿರ್ತೀರ. ಇದು ಕೆಮ್ಮು ನೆಗಡಿ ಮಕ್ಕಳಿಗೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಬಂದು ಕಬ್ಬು, ಇದು ಮಂಡ್ಯ ಕೊಬ್ಬು ನೋಡಿ. ಅದ್ರ ಜೊತೆ ಏನೇನೋ ಎಲ್ಲ ಬೆಳೆಸ್ಬಿಟ್ಟಿದ್ದಾರೆ. ಅದು ಕಾಣಿಸ್ತಾ ಇಲ್ಲ ನಿಮಗೆ ಕಬ್ಬು ಥರ ನೋಡಿ. ಹತ್ರ ತಗೊಂಡೋಗಿ ತೋರಿಸ್ತೀನಿ. ಇದು ಕಬ್ಬಿಂದು ಇದು ನೋಡಿ, ಫುಲ್ ಈ ಥರ ಬರುತ್ತೆ. ನೆಕ್ಸ್ಟ್ ಬಂದು ಇದು ಕನಕಾಂಬರ ಹೂವಿನ ಗಿಡ, ಬಳ್ಳಿ ಕನಕಾಂಬರ ಅಂತಾರೆ ಇದಕ್ಕೆ. ಬಳ್ಳಿ ಕನಕಾಂಬರ ಹೂವಿನ ಗಿಡ ಇದು. ನೆಕ್ಸ್ಟ್ ಬಂದು ಇದು ಗುಲಾಬಿ ಗಿಡ, ಎಲ್ಲರಿಗೂ ಗೊತ್ತಿರುತ್ತೆ ನೋಡಿ. ಇದು ಗುಲಾಬಿ ಗಿಡ, ಇದು ಹೂವು ಇಲ್ಲ, ಹೂವು ಎಲ್ಲ ಖಾಲಿಯಾಗಿದೆ, ಅದಕ್ಕೆ ಗೊತ್ತಾಗ್ತಿಲ್ಲ ನಿಮಗೆ ನೋಡಿ. ಫುಲ್ಲು ಉದ್ದಕ್ಕೆ ಬೆಳ್ಕೊಬಿಟ್ಟಿದೆ, ಯೆಲ್ಲೋ ಕಲರ್ ಅದು. ನೆಕ್ಸ್ಟ್ ಇದು ಎಲೆ, ಇದು ಯಾರಿಗೂ ಗೊತ್ತೇ ಅನ್ನೋ ಆ ಥರನೇ ಇಲ್ಲ ನೋಡಿ. ಇದು ಎಲೆ ಅಂಬು, ಫುಲ್ಲು ಎಲೆ ಯಾವ ಥರ ಬಿಡುತ್ತೆ ಅಂತ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ನೋಡಿ. ಎಲೆ ಈ ಥರ ಬಳ್ಳಿ, ಅದು ಫುಲ್ಲು ಮರಕ್ಕೆ ಹಬ್ಸಿದ್ದಾರೆ ಅಮ್ಮ ನೋಡಿ. ತುಂಬ ಚೆನ್ನಾಗೆಲ್ಲ ಬಿಟ್ಟಿತ್ತು. ಅಮ್ಮ ಮನೆ ಹತ್ರನೇ ಹಾಕೊಬಿಟ್ಟಿದ್ದಾರೆ ಎಲ್ಲ. ಏನು ಇಂಥದ್ದು ಸಿಗಲ್ಲ ಅನ್ನೋಂಗಿಲ್ಲ, ಎಲ್ಲ ಬೆಳೆದಿದ್ದಾರೆ. ಸ್ವಲ್ಪ ಮನೇನೇ ತೋಟ ಮಾಡ್ಕೊಬಿಟ್ಟಿದ್ದಾರೆ. ಎಲೆ ಮಾತ್ರ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಇದು ಕಾಕಡ ಹೂವಿನ ಗಿಡ, ಇದು ಕಾಕಡ ಹೂವು ನೋಡಿ. ಹೂವು ಬಿಟ್ಟಿದೆ ನೋಡಿ, ಹೂವು ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ. ಒಂದೇ ಒಂದು ನಾನು ಕಿತ್ಕೊಂಡೆ ಕೈಗೆ. ಅಮ್ಮ ಮನೆ ಹತ್ರನೇ ತುಂಬ ಬೆಳ್ಕೊಂಡಿದ್ದಾರೆ. ನೆಕ್ಸ್ಟ್ ಬಂದು ಇದು ನಿಮಗೆಲ್ಲರಿಗೂ ಗೊತ್ತಿರೋದು ಮಾವಿನ ಮರ. ಇದು ಮರನೂ ಕೂಡ ಮನೆ ಹತ್ರನೇ ಹಾಕಿದ್ದಾರೆ ಅಮ್ಮ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಅದು ಏನು ಬೇಕು ಅಂತ ಹಾಕಿದ್ದಲ್ಲ, ಅದಾಗದೆ. ಇವಾಗ ಮಾವಿನಕಾಯಿ ಎಲ್ಲ ತಿಂದು ಮನೆ ಹತ್ರ ಹಾಕಿರ್ತೀವಲ್ವ, ಆವಾಗ ಹುಟ್ಟಿರೋದು ಇದು. ಮಾವಿನಕಾಯಿ ಒಂದೇ ಒಂಚೂರು ಹುಳಿ ಇರಲ್ಲ, ಇದು ಅಷ್ಟು ಟೇಸ್ಟಾಗಿದೆ. ಇದು ತುಂಬ ಚೆನ್ನಾಗಿದೆ ಮಾವಿನಕಾಯಿ. ಇದು ನೆಕ್ಸ್ಟ್ ಬಂದು ಇದು ದುಂಡು ಮಲ್ಲಿಗೆ ಹೂವಿನ ಬಳ್ಳಿ. ಇದು ಬಳ್ಳಿನ ಅಮ್ಮ ಇದಕ್ಕೆ ಹಬ್ಸಿದ್ದಾರೆ ಹಂಗೇನೆ ಮರಕ್ಕೆ ನೋಡಿ. ಮಗ್ಗಾಗಿದೆ ಎಲ್ಲ, ಇನ್ನೂ ಅರಳಿಲ್ಲ ಮಗ್ಗು ಇವೆಲ್ಲ ನೋಡಿ. ಮಗ್ಗೆಲ್ಲ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದು ಆ ಕಡೆ ಒಂದು ಕಬ್ಬಿಂದು ಹಾಕಿದ್ರು, ಈ ಕಡೆ ಒಂದು ಕಬ್ಬಿಂದು ಹಾಕಿದ್ದಾರೆ ನೋಡಿ. ಎಷ್ಟು ಉದ್ದ ಬೆಳೆದಿದೆ ಇದು ನೋಡಿ. ಫುಲ್ಲು ಇದೆಲ್ಲ ಕಬ್ಬೇನೆ. ಅಲ್ಲೊಂದು ಹಾಕಿದ್ರು ಅಮ್ಮ, ಇಲ್ಲೊಂದು ಹಾಕಿದ್ದಾರೆ. ಫುಲ್ಲು ದೊಡ್ಡದು ಇದು ಕಬ್ಬು. ಇದು ತುಂಬ ಹಾಕ್ಕೊಂಡಿದ್ದಾರೆ ಮನೆ ಹತ್ರ. ಅಲ್ಲೇ ನೀರು ಹೋಗುತ್ತಲ್ವ ಸ್ವಲ್ಪ, ಅದಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಮನೆ ಹತ್ರ ಹಾಕ್ಕೊಂಡಿದ್ದಾರೆ. ಇದು ನೋಡಿ, ನಿಮಗೆ ಗೊತ್ತಿರೋದೇ ಇದು ಬದನೆ ಗಿಡ. ಇದು ಬದನೆಕಾಯಿ ನೋಡಿ, ಎಷ್ಟು ದಪ್ಪ ಬಿಟ್ಟಿದೆ ಬದನೆಕಾಯಿ. ಚೆನ್ನಾಗಿತ್ತು. ಹೋದಾಗೆಲ್ಲ ನಾನು ತುಂಬ ತೊಗೊಬರ್ತಾನೆ ಇರ್ತೀನಿ ಊರಿಂದನೇ. ಅಮ್ಮ ಎಲ್ಲ ಹಾಕಿದಾರಲ್ಲ, ಸ್ವಲ್ಪ ತೊಗೊಂಬರ್ತೀನಿ ಅಲ್ಲಿಂದನೇ. ನಾಟಿ ಬೆಳೆದಿರೋದಂತೂ ತುಂಬ ಟೇಸ್ಟ್ ಇರುತ್ತೆ. ಇದು ನೆಕ್ಸ್ಟು ನಾಟಿ ಪಪ್ಪಾಯ ಗಿಡ ಕೂಡ ಹಾಕಿದ್ದಾರೆ. ಗಿಡ ಅಲ್ಲ, ಇದು ಮರ ನೋಡಿ. ಎಷ್ಟು ಉದ್ದ ಇದೆ. ಪಪ್ಪಾಯ ಕಾಯಿ ಕೂಡ ಬಿಟ್ಟಿದ್ವು. ಹಣ್ಣಾಗಿರಲೇ ಇನ್ನೂ ಕಿತ್ಕೊಬರೋಣ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಪಪ್ಪಾಯ ಇದು. ಇದು ಬಂದು ನೆಕ್ಸ್ಟ್ ಬಂದು ಇದು ಮೆಣಸಿನಕಾಯಿ ಚಿಲ್ಲಿ, ಗ್ರೀನ್ ಚಿಲ್ಲಿ ನೋಡಿ. ಇದನ್ನು ಹಾಕಿದ್ರು ಅಮ್ಮ, ತುಂಬ ಚೆನ್ನಾಗಿ ಬಿಟ್ಟಿತ್ತು. ನಿಮಗೆ ಗ್ರೀನಾಗಿದೆಯಲ್ಲ ಅದಕ್ಕೆ ಕಾಣಿಸ್ತಾ ಇಲ್ಲ. ಇದು ನೆಕ್ಸ್ಟ್ ಬಂದು ತುಳಸಿ ಗಿಡ ನೋಡಿ. ತುಳಸಿ ಗಿಡ ಅಮ್ಮನ ಮನೆ ಹತ್ರ ತುಂಬ ಚೆನ್ನಾಗಿ ಬಂದಿದೆ. ಅಮ್ಮ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ನೋಡಿ. ಎಷ್ಟು ಉದ್ದ ಬಂದಿದೆ, ಅದೇ ಮರ ಇದ್ದಂಗಿದೆ. ಇದು ಕಾಕಡ ಹೂವಿನ ಗಿಡ. ಇದು ಈ ಕಡೆ ಹಾಕಿದ್ರು, ಇದರಲ್ಲಿ ತುಂಬ ಹೂವು ಬಿಟ್ಟಿತ್ತು ನೋಡಿ. ತುಂಬ ಎಲ್ಲ ಫುಲ್ಲು ಮಗ್ಗಾಗ್ಬಿಟ್ಟಿದೆ ನೋಡಿ. ಇಷ್ಟಿಷ್ಟಾಗಲೇ ಎಲ್ಲ ಈ ಥರ ಬೆಳೆಯುತ್ತೆ ಕಾಕಡ ಗಿಡ ನೋಡಿ. ಹೂವು ಎಲ್ಲ ಈ ಥರ ಬಿಟ್ಟಿದೆ, ತುಂಬ ಚೆನ್ನಾಗಿದೆ. ನೀವು ಮನೆ ಹತ್ರ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಇಲ್ಲಿ ತೊಗೊಬರೋದು ತಪ್ಪುತ್ತೆ ಪೂಜೆಗೆಲ್ಲ ನೋಡಿ. ಇದೂ ಅಷ್ಟೇನೆ ಗುಲಾಬಿ ಹೂವು, ಇದು ರೋಸು ಪಿಂಕ್ ಕಲರು. ಎಲ್ಲ ಅರಳ್ಬಿಟ್ಟು ಎಲ್ಲ ಬಿದ್ದೋಗ್ಬಿಟ್ಟಿದೆ. ಅಮ್ಮ ಯೂಸ್ ಮಾಡಿಲ್ಲ, ಹಂಗೆ ಚೆನ್ನಾಗಿ ಕಾಣುತ್ತೆ ಅಂತ ಬಿಟ್ಬಿಟ್ಟಿದ್ದಾರೆ. ಇನ್ನೂ ತುಂಬ ಎಲ್ಲ ಮಗ್ಗೆಲ್ಲ ಆಗಿದೆ ನೋಡಿ. ಎಷ್ಟಿಷ್ಟು ಉದ್ದ ಬೆಳೆದಿದೆ ಮನೆ ಹತ್ರ. ಮನೆ ಮುಂದೆನೇ ತುಂಬ ಚೆನ್ನಾಗಿ ಹಾಕಿದ್ರು. ನೆಕ್ಸ್ಟ್ ಬಂದು ನಿಮ್ಗೇನು ತೋರಿಸ್ತೀನಿ ಅಂದರೆ, ಇದು ದಾಸವಾಳ ಹೂವಿನ ಗಿಡ ಎಲ್ಲ ಮರ ಆಗಿಬಿಟ್ಟಿದೆ. ಅದು ತುಂಬ ಮರ ಆಗಿದೆ ನೋಡಿ. ಫುಲ್ಲು ಅಷ್ಟಿಷ್ಟು ಉದ್ದ ಬಿಟ್ಟಿದೆ. ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ದಾಸವಾಳದ ಹೂವು ನೋಡಿ. ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಹೂವು ಎಲ್ಲ ತುಂಬ ಬಿಟ್ಟಿದ್ವು. ಅಮ್ಮ ಸ್ವಲ್ಪ ಕಿತ್ಕೊಂಡಿದ್ರು, ಇನ್ನೊಂದು ಸ್ವಲ್ಪ ಗಿಡದಲ್ಲೇ ಇತ್ತು ನೋಡಿ. ಇದು ಪಿಂಕ್ ಕಲರು ದಾಸವಾಳ ಹೂವಿನ ಗಿಡ. ಇದು ತುಂಬ ಚೆನ್ನಾಗಿ ಬಿಟ್ಟಿತ್ತು ನೋಡಿ. ಸಖತ್ತಾಗಿದೆ. ಫುಲ್ಲು ಮರದ ಥರ ಆಗಿತ್ತು. ಅಮ್ಮ ಎಲ್ಲ ಕಿತ್ಕೊಂಡಿದ್ರು. ನೆಕ್ಸ್ಟ್ ಬಂದು ನಿಮಗೆ ಇದು ಡೈರೆ ಹೂವಿನ ಗಿಡ. ಇದು ಬಂದು ಗೆಡ್ಡೆ ಬರುತ್ತೆ. ಈ ಟೈಮಲ್ಲಿ ಬಿಡಲ್ಲ, ಇನ್ನೊಂದು ಸ್ವಲ್ಪ ದಿನ ಹೋಗಬೇಕು ನೋಡಿ. ಎಲ್ಲ ಚಿಗುರಿದೆ, ಗೆಡ್ಡೆ ಮಾತ್ರ ಇರುತ್ತೆ. ಅದು ಒಂದು ಟೈಮ್ ಇಂಥ ಡೇ ಅಂತ ಇರುತ್ತೆ, ಆ ಟೈಮಲ್ಲಿ ಮಾತ್ರ. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತುಂಬ ಬಿಡುತ್ತೆ ನೋಡಿ. ಅಲ್ಲೇ ಪಕ್ಕದಲ್ಲೇ ಗೆಣಸಿಂದು ಬಳ್ಳಿ, ನೆಲಗೆಣಸು ಅಂತಾರೆ ಅದಕ್ಕೆ. ಸಂಕ್ರಾಂತಿ ಹಬ್ಬದಲ್ಲೆಲ್ಲ ಯೂಸ್ ಮಾಡ್ತೀವಿ. ಅದು ಇದು ಗಿಡ, ಇದು ಬಳ್ಳಿ ಅದು ಹಂಗೆ ಇತ್ತು, ಕಾಯಿ ಇನ್ನೂ ಬಿಟ್ಟಿರಲಿಲ್ಲ. ಇದು ನೆಕ್ಸ್ಟ್ ಬಂದು ನಿಮಗೆಲ್ಲ ಗೊತ್ತೇ ಇರುತ್ತೆ, ಇದು ಎಳ್ಳಿಕಾಯಿ ಮರ. ಇದು
ನೋಡಿ ಫುಲ್ಲು ಮರದ ಥರ ಆಗಿತ್ತು ಎರಳಿಕ ಮರ, ಕಾಯೇನು ಬಿಟ್ಟಿರಲಿಲ್ಲ ಇದು ಕೂಡ. ನೆಕ್ಸ್ಟ್ ಬಂದು ನಿಮಗೆ ಕನಕಾಂಬ್ರ ಹೂವು ಎಲ್ಲರಿಗೂ ಗೊತ್ತೇ ಇರುತ್ತೆ, ಬೆಂಗಳೂರು ಕಡೆ ತುಂಬ ಜನಕ್ಕೆ ಸಿಗುತ್ತೆ ಇದು. ನೋಡಿ ಇದನ್ನು ಹಾಕಿದ್ರು ಅಮ್ಮ, ಇದರಲ್ಲೂ ತುಂಬ ಎಲ್ಲ ಹೂವು ಬಿಟ್ಟಿದ್ವು ನೋಡಿ. ಅದು ಬಳ್ಳಿ ಏನಲ್ಲ, ಇದು ಗಿಡದ ಥರ ಸ್ವಲ್ಪ ಉದ್ದ ಬರುತ್ತೆ ನೋಡಿ, ಅಷ್ಟು ಉದ್ದ ಬಂದಿತ್ತು ಅದು ಕೂಡ. ನೋಡಿ ಹೂವು ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ. ಅಮ್ಮ ಬಿಡಿಸಿರ್ಲಿಲ್ಲ, ನಾಳೆ ಹಬ್ಬಕ್ಕೆ ಬಿಡಿಸೋಣ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ರು ನೋಡಿ. ಹೂವೆಲ್ಲ ತುಂಬ ಚೆನ್ನಾಗಿ ಬಿಟ್ಟಿತ್ತು ನೋಡಿ. ಮರ ಎಷ್ಟುದೈತೆ ಕಾಣಿಸ್ತಿದೆಯಾ? ಇದು ನೋಡಿ ಸಾವಂತಿಗೆ ಹೂವಿನ ಗಿಡ ಇದು ನೋಡಿ. ಇದು ತುಂಬ ಚೆನ್ನಾಗಿ ಹಂಗೆ ಎಲ್ಲ ಹರಡ್ಕೊಬಿಟ್ಟಿದೆ. ಈ ಸೀಸನಲ್ಲೆಲ್ಲ ಹೂವು ಬಿಡಲ್ಲ ಇದು. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸಬ್ಸ್ಕ್ರೈಬ್ ಮಾಡಿ.